ಎಸ್ ಎಸ್ ಸಿ ಜಿ ಡಿ ಎಕ್ಸ್ಪೀರಿಯನ್ಸ್ಗೆಲ್ಲ ಜೈ ಹಿಂದ್. ಎಸ್ ಎಸ್ ಸಿ ಜಿ ಡಿ ಎಕ್ಸಾಮ್ ಆಲ್ರೆಡಿ ನಡೀತಾ ಇದೆ ಗೈಸ್. ಈ ಸಲ ಎಸ್ ಎಸ್ ಸಿ ಜಿ ಡಿ ಎಕ್ಸಾಮ್ನ 3 ಫೇಸ್ಗಳಲ್ಲಿ ಮಾಡ್ತಾ ಇದ್ದಾರೆ. ಫೇಸ್ 1, ಫೇಸ್ 2, ಫೇಸ್ 3. ಫೇಸ್ 1, ಫೇಸ್ 2 ಆಲ್ರೆಡಿ ಮುಗಿದಿದೆ. ಫೇಸ್ 3 ಎಕ್ಸಾಮ್ನ ಮೇ 25ರಿಂದ 30ವರೆಗೆ ಡೇಟ್ನ ಫಿಕ್ಸ್ ಮಾಡಿದ್ರು. ಇವತ್ತು 27 ಮೇ ಡೇಟು. 25ಕ್ಕೆ ಸ್ಟಾರ್ಟ್ ಆಗಿದೆ, ಕೆಲವರಿಗೆ 25ಕ್ಕೆ, ಕೆಲವರಿಗೆ 26ಕ್ಕೆ. ಈ ಥರ 25ರಿಂದ 30 ಬೇರೆ ಬೇರೆ ಡೇಟಲ್ಲಿ ಬೇರೆ ಬೇರೆ ಸೆಂಟ್ರಲ್ ಎಕ್ಸಾಮ್ನ ಆಲ್ ಓವರ್ ಇಂಡಿಯಾ ನಡೀತಾ ಇತ್ತು. ನಿನ್ನೆ ಕೆಲವೊಂದು ಸೆಂಟ್ರಲ್ಲಿ ಕೆಲವೊಂದು ಟೆಕ್ನಿಕಲ್ ಪ್ರಾಬ್ಲಮ್ ಆಗಿದೆ, ಮತ್ತೆ ಕಾಪಿ ಹೊಡಿತಾ ಇದ್ರು, ಮತ್ತೆ ಬೇರೆ ಬೇರೆ ಭ್ರಷ್ಟಾಚಾರಗಳೆಲ್ಲ ಕಂಡು ಬಂದಿದೆ ಗೈಸ್. ಹಾಗಾಗಿ ಅಲ್ಲಿನ ಜನರು ಸಿಟ್ಟಿಗೆದ್ದು ಆ ಎಕ್ಸಾಮ್ ಸೆಂಟರ್ ಮೇಲೆ ತುಂಬ ಹಲ್ಲೆನ ಮಾಡಿದ್ದಾರೆ. ಕಾಲೇಜಲ್ಲಿ ಇದ್ದಂಥ ವಸ್ತುಗಳನ್ನೆಲ್ಲ ಫುಲ್ ಹೊಡೆದಾಕಿದ್ದಾರೆ. ಹಾಗಾಗಿ ಅಲ್ಲಿ ಎಕ್ಸಾಮ್ನ ಕ್ಯಾನ್ಸಲ್ ಮಾಡಿ ಮತ್ತೆ ರೀಶೆಡ್ಯೂಲ್ ಮಾಡಿದ್ದಾರೆ. ಉತ್ತರ ಪ್ರದೇಶದಲ್ಲಿ ಗೋರಖ್ಪುರ್, ಕಾನ್ಪುರ್ ಮತ್ತೆ ಪ್ರಯಾಗ್ರಾಜು ಈ 3 ಸೆಂಟ್ರಲ್ಲಿ ನೆನ್ನೆ ಈ ರೀತಿ ಪ್ರಾಬ್ಲಮ್ ಆಗಿ ಗಲಾಟೆಗಳೆಲ್ಲ ಆಗಿದೆ. ಮತ್ತೆ ಬಿಹಾರಲ್ಲೂ ಕೆಲವೊಂದು ಪ್ರದೇಶಗಳಲ್ಲಿ ಆಗಿದೆ. ಅದನ್ನ ಬಿಟ್ಟರೆ ನಮ್ಮ ಕರ್ನಾಟಕದಲ್ಲಿ ಶಾಂತಿಯುತವಾಗಿ ಕರೆಕ್ಟಾಗಿ ಎಕ್ಸಾಮ್ ನಡೀತಾ ಇದೆ, ಏನು ಪ್ರಾಬ್ಲಮ್ ಇಲ್ಲ. ಈ ವಿಡಿಯೋ ಏನಕ್ಕೆ ಮಾಡಿದೆ ಅಂತಂದರೆ, ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಚಾನಲ್ಗಳವರು ಭಯ ಬೀಳಿಸ್ತಾ ಇದ್ದಾರೆ ಮಕ್ಕಳಿಗೆ, ಕರ್ನಾಟಕದಲ್ಲಿ ಎಕ್ಸಾಮ್ ಕ್ಯಾನ್ಸಲ್ ಆಗುತ್ತೆ, ಮತ್ತೆ ಯಾರೆಲ್ಲ ಎಕ್ಸಾಮ್ ಆಲ್ರೆಡಿ ಮೇ 25ರಿಂದ ಬರೆದಿದ್ದಾರೆ 3rd ಫೇಸಲ್ಲಿ ಅವ್ರದ್ದೆಲ್ಲ ಕ್ಯಾನ್ಸಲ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ನಾನು ಅದನ್ನೆಲ್ಲ ನೋಡಿದೆ, ಅದಕ್ಕೋಸ್ಕರ ನಿಮಗೆ ಕರೆಕ್ಟಾಗಿರೋ ಇನ್ಫಾರ್ಮೇಷನ್ ಕೊಡೋಣ ಅಂತ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಗೈಸ್. UP ಬಿಹಾರಲ್ಲಿ ಆಗಿರೋಂಥ ಸಮಸ್ಯೆಯಿಂದ ನಮ್ಮ ಕರ್ನಾಟಕದ ಸೆಂಟರ್ಗಳಿಗೆ ಏನು ಪ್ರಾಬ್ಲಮ್ ಆಗಲ್ಲ. ಮತ್ತೆ 28ನೇ ತಾರೀಕು ಕೂಡ ಎಕ್ಸಾಮ್ ನಡಿಬೇಕಿತ್ತು. ಎಕ್ಸಾಮ್ ಸೆಂಟರ್, ಸಿಟಿ, ಟೈಮ್ ಸ್ಲಾಟ್ ಎಲ್ಲ ಸೆಟ್ ಆಗಿತ್ತು. ಆದರೆ 28ನೇ ತಾರೀಕು ಬಕ್ರೀದ್ ಹಬ್ಬ ಇರೋ ಕಾರಣ ಎಕ್ಸಾಮ್ನ 27ಕ್ಕೆ ಪ್ರೀಪೋನ್ ಮಾಡಿದ್ರು. ನೀವು ಸ್ಕ್ರೀನಲ್ಲಿ ನೋಡ್ತಾ ಇರ್ಬೋದು, SSC GD ಅವರು ಕೂಡ ನಿನ್ನೆ ಅಫಿಷಿಯಲ್ ನೋಟಿಫಿಕೇಶನ್ನ ಬಿಟ್ಟಿದ್ರು ಇದ್ರ ಬಗ್ಗೆ. ಯಾರಿಗೆಲ್ಲ 28ನೇ ತಾರೀಕು ಎಕ್ಸಾಮ್ ಇತ್ತು ಅವರು 28ನೇ ತಾರೀಕು ಅಂತ ನಂಬ್ಕೊಂಡು ಕೂತ್ಕೋಬೇಡಿ, 27ಕ್ಕೆ ಎಕ್ಸಾಮ್ ಇದೆ. ಇನ್ನೊಂದ್ಸಲ ನೀವು ನಿಮ್ಮ SSC GD ಅಫಿಷಿಯಲ್ ವೆಬ್ಸೈಟಲ್ಲಿ ಲಾಗಿನ್ ಮಾಡಿಕೊಂಡು ಅಡ್ಮಿಟ್ ಕಾರ್ಡ್ನ ಚೆಕ್ ಮಾಡ್ಕೊಳ್ಳಿ, ಡೇಟು ಟೈಮ್ ಎಲ್ಲ ಮತ್ತೆ ಚೆಕ್ ಮಾಡ್ಕೊಳ್ಳಿ. ಯಾರ್ಯಾರ್ದು ಇನ್ನೂ ಎಕ್ಸಾಮ್ ಬಾಕಿ ಇದೆ 28ಕ್ಕೆ ಅಂತ ಕೂತ್ಕೊಬಿಡಿ. ಎಷ್ಟೋ ಮಕ್ಕಳಿಗೆ ಇದು ಗೊತ್ತಿರಲ್ಲ, 28ಕ್ಕೆ ಅಂತಲೇ ಅನ್ಕೊಂಡಿರ್ತಾರೆ. 28ಕ್ಕೆ ಯಾರ್ಯಾರ್ದೆಲ್ಲ ಎಕ್ಸಾಮ್ ಇತ್ತು ಅವ್ರದ್ದು 27ಕ್ಕಿದೆ ಎಕ್ಸಾಮು. ಮತ್ತು UP ಬಿಹಾರಲ್ಲಿ ನಿನ್ನೆ ಆಗಿರೋ ಪ್ರಾಬ್ಲಮಿಂದ ಕರ್ನಾಟಕದ ಕ್ಯಾಂಡಿಡೇಟ್ಗಳಿಗೆ ಯಾವುದೇ ಪ್ರಾಬ್ಲಮ್ ಆಗೋದಿಲ್ಲ ಗೈಸ್. ಯಾರ್ದು ಇವಾಗ ಆಲ್ರೆಡಿ 25, 26ಕ್ಕೆ ಎಕ್ಸಾಮ್ ಆಗಿದೆ ಅವರು ಮತ್ತೆ ಎಕ್ಸಾಮ್ ಬರೆಯೋ ಅವಶ್ಯಕತೆ ಇಲ್ಲ. ಆದರೂ ಕೂಡ ಸೇಫ್ಟಿ ಪರ್ಪಸ್ಗೆ ಯಾರೆಲ್ಲ ಎಕ್ಸಾಮ್ ಬರೆದಿದ್ದೀರಾ ನಿನ್ನೆ ಮೊನ್ನೆ ಅವರು SSC ಅಫಿಷಿಯಲ್ ವೆಬ್ಸೈಟ್ಗೆ ಹೋಗ್ಬಿಟ್ಟು ಲಾಗಿನ್ ಮಾಡಿ ಇನ್ನೊಂದ್ಸಲ ಚೆಕ್ ಮಾಡ್ಕೊಳ್ಳಿ. ನಿಮ್ಮ ಎಕ್ಸಾಮ್ ಸ್ಟೇಟಸ್ ಆಗಿರ್ಬೋದು, ಅಡ್ಮಿಟ್ ಕಾರ್ಡ್ ಸ್ಟೇಟಸ್ ಆಗಿರ್ಬೋದು, ಮತ್ತೆ ಏನಾದರೂ ಬಿಟ್ಟಿದ್ದಾರಾ, ಮತ್ತೆ ರೀ ಎಕ್ಸಾಮ್ಗೆ ಕರೆದಿದ್ದಾರಾ, ಆ ಥರ ಏನಾದರೂ ನಿಮಗೆ ಸ್ಟೇಟಸ್ಗಳು ಕಾಣ್ತಾ ಇದೆಯಾ ನೋಡಿಕೊಂಡು ಚೆಕ್ ಮಾಡ್ಕೊಳ್ಳಿ. ಏನಕ್ಕೆ ಅಂದರೆ ಕನ್ಫರ್ಮೇಷನ್ ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು ಗೈಸ್. ಇದುವರೆಗೂ ಕರ್ನಾಟಕದಲ್ಲಿ ರೀ ಎಕ್ಸಾಮ್ ಆಗುತ್ತೆ ಅಂತ ಯಾವುದೇ ಅಫಿಷಿಯಲ್ ನೋಟಿಫಿಕೇಶನ್ ಬಂದಿಲ್ಲ. ಆ ರೀತಿ ಏನಾದರೂ ಬಂದರೆ ನಾನು ನಿಮಗೆ ಖಂಡಿತ ತಿಳಿಸ್ತೀನಿ. ಇವಾಗ ಸದ್ಯಕ್ಕೆ ಯಾರು ಭಯ ಪಡೋ ಅವಶ್ಯಕತೆ ಇಲ್ಲ. ಏನು ಟೈಮ್ ಇದೆ ಆ ಟೈಮಲ್ಲಿ ನಿಮಗೆ ಎಕ್ಸಾಮ್ ಆಗೇ ಆಗುತ್ತೆ, ಮಾಡೇ ಮಾಡ್ತಾರೆ. ಒಂದು ಚೇಂಜಸ್ ಮಾತ್ರ ಆಗಿದೆ, ನಿಮ್ಗೆ ಹೇಳಿದೆ ಇವಾಗ ತಾನೆ. 28ಕ್ಕಿತ್ತು, ಬಕ್ರೀದ್ ಇರೋ ಕಾರಣ 28ಕ್ಕೆ ಎಕ್ಸಾಮ್ನ ಕ್ಯಾನ್ಸಲ್ ಮಾಡಿ ಅದನ್ನು ಪ್ರೀಪೋನ್ ಮಾಡಿ 27ಕ್ಕೆ ಮಾಡ್ತಾ ಇದ್ದಾರೆ. ಇದೊಂದು ಚೇಂಜಸ್ ಬಿಟ್ಟರೆ ಬೇರೆ ಯಾವುದೇ ಚೇಂಜಸ್ ಇಲ್ಲ. ಯಾವ ಡೇಟಲ್ಲಿ ಆಗಬೇಕಿತ್ತು ಮೇ 25ರಿಂದ ಮೇ 30 ಇದು ಸೇಮ್ ಆಗೇ ಆಗುತ್ತೆ, ನೋ ಪ್ರಾಬ್ಲಮ್. ನೀವು ಜಸ್ಟ್ ಎಕ್ಸಾಮ್ ಮೇಲೆ ಫೋಕಸ್ ಮಾಡಿ. ಮತ್ತೆ ಬೈ ಚಾನ್ಸ್ ಏನಾದರೂ ಪ್ರಾಬ್ಲಮ್ ಆಗಿ ನಿಮಗೆ ರೀ ಎಕ್ಸಾಮ್ಗೆ ಕರೀತಿದ್ದಾರೆ ಅಂತ ಅಂದರೆ ನೀವು ರೀ ಎಕ್ಸಾಮ್ನ ಅಟೆಂಡ್ ಮಾಡಬೇಕಾಗುತ್ತೆ ಗೈಸ್. ಇದರಲ್ಲಿ ಯಾವುದೇ ದಾರಿ ಇಲ್ಲ, ಅಟೆಂಡ್ ಮಾಡಲೇಬೇಕಾಗುತ್ತೆ. ನಿಮಗೆ ಏನಾದರೂ ಸಮಸ್ಯೆ ಅಂತ ಕಂಡು ಬಂದರೆ KKR ಸೆಕ್ಟರ್ ಹೆಲ್ಪ್ಲೈನ್ ನಂಬರ್ಗೆ ಕಾಲ್ ಮಾಡ್ಬೋದು. ನೀವು ಸ್ಕ್ರೀನಲ್ಲಿ ನೋಡ್ತಿರ್ಬೋದು 9483862020 ಈ ನಂಬರ್ಗಳಿಗೆ ಕಾಂಟ್ಯಾಕ್ಟ್ ಮಾಡಿ ಮಾತಾಡ್ಬೋದು. ಮೇಲ್ ಅಡ್ರೆಸ್ ಕೂಡ ಕೊಟ್ಟಿದ್ದಾರೆ, rdsckkr@nic.in, www.ssckkr.nic.in ಅಂತ. ಯಾರ್ದೆಲ್ಲ ಫಸ್ಟ್ ಫೇಸ್, ಸೆಕೆಂಡ್ ಫೇಸ್ ಆಗಿದೆ ಅವ್ರು ಏನು ಭಯ ಪಡೋ ಅವಶ್ಯಕತೆ ಇಲ್ಲ. ಇದು ಪ್ರಾಬ್ಲಮ್ ಆಗಿರೋದು ಫೇಸ್ 3ಯಲ್ಲಿ ಎಕ್ಸಾಮ್ ಯಾರು ಅಟೆಂಡ್ ಮಾಡ್ತಾ ಇದ್ದಾರೆ ಅವ್ರಿಗೂ ಆಲ್ಮೋಸ್ಟ್ ಏನು ಭಯ ಪಡೋ ಅವಶ್ಯಕತೆ ಇಲ್ಲ. ಆದರೂ ನಿಮಗೆಲ್ಲ ಒಂದು ವಿಚಾರ ಹೇಳಬೇಕು ಅಂತ ಅನ್ನಿಸ್ತು, ಕ್ಲಿಯರ್ ಮಾಡೋಣ ಅಂತ, ಅದಕ್ಕೆ ಕ್ಲಿಯರ್ ಮಾಡ್ತಾ ಇದ್ದೀನಿ. ಬೇರೆ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಎದುರಿಸ್ತಾ ಇದ್ದಾರೆ ಮಕ್ಕಳನ್ನ, ನಿಮ್ಮದು ಎಕ್ಸಾಮ್ ಕ್ಯಾನ್ಸಲ್ ಆಗುತ್ತಾ, ಫೇಸ್ 3ಯಲ್ಲಿ ಮತ್ತೆ ಎಕ್ಸಾಮ್ ಬರೀಬೇಕಾಗುತ್ತೆ, ಯಾರು 25, 26ಕ್ಕೆಲ್ಲ ಎಕ್ಸಾಮ್ ಇತ್ತು ಅಂತ. ಸೊ ನಾನು ನಿಮಗೆ ಕ್ಲಿಯರ್ ಮಾಡೋಣ ಅಂದ್ಬಿಟ್ಟಿದ್ದೀನಿ, ಹೇಳಿದೆ. ಯಾರ್ದೆಲ್ಲ ನೆಕ್ಸ್ಟ್ ಎಕ್ಸಾಮ್ ಇದೆ ಅವರು ಎಕ್ಸಾಮ್ ಬಗ್ಗೆ ಫೋಕಸ್ ಮಾಡಿ. ಈ ಸೋಷಿಯಲ್ ಮೀಡಿಯಾ ನ್ಯೂಸ್ಗೆಲ್ಲ ಹೆದರಕ್ಕೆ ಹೋಗಬೇಡಿ. ಆ ಥರ ಏನಾದರೂ ಬಂದರೆ ನಿಮಗೆ ಪಕ್ಕ SSC GD ಅವರು ಅಫಿಷಿಯಲ್ ನೋಟಿಫಿಕೇಶನ್ನ ಬಿಡ್ತಾರೆ, ಅದಾದಮೇಲೆ ಕನ್ಫರ್ಮೇಷನ್ ಆಗುತ್ತೆ. ಅಲ್ಲಿವರೆಗೂ ಯಾವುದೇ ಪ್ರಾಬ್ಲಮ್ ಇಲ್ಲ. ಮತ್ತು ಯಾರೆಲ್ಲ ಫಸ್ಟ್ ಫೇಸ್, ಸೆಕೆಂಡ್ ಫೇಸಲ್ಲಿ ಎಕ್ಸಾಮ್ನ ಮಾಡಿದ್ದೀರಾ ಅವರು ಈಗಾಗಲೇ ಫಿಸಿಕಲ್ಗೆ ತಯಾರಿನ ಮಾಡ್ತಾ ಇದ್ದೀರಾ ಅನ್ಕೋತೀನಿ. ಫಿಸಿಕಲ್ ಬಗ್ಗೆ ಫೋಕಸ್ ಮಾಡಿ. ನಿಮಗೆ ಮೇಲ್ ಕ್ಯಾಂಡಿಡೇಟ್ಸ್ಗೆ 5 ಕಿಲೋಮೀಟರ್ 24 ನಿಮಿಷದಲ್ಲಿ ಕಂಪ್ಲೀಟ್ ಮಾಡಬೇಕಾಗುತ್ತೆ. ಫಿಮೇಲ್ ಕ್ಯಾಂಡಿಡೇಟ್ಸು 1600 ಮೀಟರ್ನ 8.5 ನಿಮಿಷದಲ್ಲಿ ಕಂಪ್ಲೀಟ್ ಮಾಡಬೇಕಾಗುತ್ತೆ. ಹೈಟ್ ವೆಯ್ಟ್ ಕ್ರಿಟೇರಿಯಾ ಎಲ್ಲ ನಿಮಗೆಲ್ಲ ಗೊತ್ತೇ ಇದೆ, ಹೇಳೋ ಅವಶ್ಯಕತೆ ಇಲ್ಲ. ಫಿಸಿಕಲ್ ಎಲ್ಲ ಚೆನ್ನಾಗಿ ಮಾಡಿ, ತಯಾರಿನ ಚೆನ್ನಾಗಿ ಮಾಡಿ. ತುಂಬ ಮಕ್ಕಳು ಕಮೆಂಟ್ ಮಾಡ್ತಾ ಇದ್ದೀರಾ, ಸರ್ ಫಿಸಿಕಲ್ ಯಾವಾಗ ಆಗುತ್ತೆ SSC GDದು ಅಂತ. ಇನ್ನೂ ಎಕ್ಸಾಮೇ ಮುಗ್ದಿಲ್ಲ ಗೈಸ್. ಯಾಕೆಂದರೆ
ಫಿಸಿಕಲ್ಗೆ 1 ರಿಂದ 1.5 ತಿಂಗಳು ಟೈಮ್ ತಗೋತಾರೆ ಗೈಸ್. ಯಾಕೆ ಅಂತಂದ್ರೆ ಇದು ಬರೀ ಕರ್ನಾಟಕ ಸ್ಟೇಟ್ ಅಲ್ಲ, ಆಲ್ ಓವರ್ ಇಂಡಿಯಾ. 25,000 ವೇಕೆನ್ಸಿ ಅಂದ್ರೆ ಕಡಿಮೆ ಅಂದ್ರು 2 ರಿಂದ 3 ಲಕ್ಷ ಅಪ್ಲಿಕೇಶನ್ಸ್ ಬಂದಿರುತ್ತೆ. ಅದನ್ನೆಲ್ಲ ಅವರು ಶಾರ್ಟ್ ಔಟ್ ಮಾಡಿದ್ದಾರೆ ಆಲ್ರೆಡಿ. ಈಗ ರಿಟರ್ನ್ ಎಕ್ಸಾಮ್ ಆಗುತ್ತೆ. ಈಗ ರಿಟರ್ನ್ ಎಕ್ಸಾಮ್ದೆಲ್ಲ ಈಗ ರಿಸಲ್ಟ್ ಕೊಡಬೇಕು ಅವರು. ಆ ರಿಸಲ್ಟ್ ಕೊಡಬೇಕಂದ್ರೆ ತುಂಬಾ ಟೈಮ್ ಹಿಡಿಯುತ್ತೆ. ಅದಾದ್ಮೇಲೆ ಅವರು ಫಿಸಿಕಲ್ಗೆ ಸೆಂಟರ್ಗಳನ್ನ ರೆಡಿ ಮಾಡ್ಕೋಬೇಕು, ಗ್ರೌಂಡ್ನ ರೆಡಿ ಮಾಡ್ಕೋಬೇಕು, ಯಾವ ಸ್ಟೇಟ್ ಅವ್ರಿಗೆ ಎಲ್ಲೆಲ್ಲಿ ಅಂತ. ಹಾಗಾಗಿ ತುಂಬಾನೇ ಟೈಮ್ ಹಿಡಿಯುತ್ತೆ. ಕಡಿಮೆ ಅಂದ್ರೂ 6 ರಿಂದ 7 ವೀಕ್ ಫಿಸಿಕಲ್ಗೆ ಟೈಮ್ ಇದ್ದೇ ಇರುತ್ತೆ. ಹಾಗಾಗಿ ಯಾರ್ಯಾರು ಇನ್ನೂ ತಯಾರಿನ ಸ್ಟಾರ್ಟ್ ಮಾಡಿಲ್ಲ, ಬೇಗ ತಯಾರಿನ ಮಾಡಿ. ಇನ್ನೂ ಟೈಮ್ ಇದೆ. 1.5 ತಿಂಗಳಲ್ಲಿ ಆರಾಮಾಗಿ ನೀವು 24 ನಿಮಿಷದಲ್ಲಿ ಕಂಪ್ಲೀಟ್ ಮಾಡ್ಬೋದು ಗೈಸ್. ಮತ್ತೆ ಯಾರಿಗೆಲ್ಲ ಟೈಮಿಂಗ್ ಬರ್ತಾ ಇಲ್ಲ ಅವರು ನನಗೆ DM ಮಾಡಿ, ಖಂಡಿತ ನಾನು ವರ್ಕೌಟ್ ಶೆಡ್ಯೂಲ್ ಮತ್ತೆ ರನ್ನಿಂಗ್ ಟಿಪ್ಸ್, ರನ್ನಿಂಗ್ ಶೂಸ್ ಆಯ್ತು, ಇದ್ರ ಬಗ್ಗೆ ಎಲ್ಲ ಸಜೆಷನ್ ನ ಕೊಡ್ತೀನಿ. ರ್ಯಾಲಿಯಲ್ಲಿ ಯಾವ ತರ ರನ್ನಿಂಗ್ ನ ಮಾಡಬೇಕು, ಸ್ಟಾರ್ಟಿಂಗ್ ಅಲ್ಲಿ ಯಾವ ತರ ನಾವು ಸ್ಟಾರ್ಟ್ಅಪ್ ನ ತಗೋಬೇಕು, ವಾರ್ಮ್ ಅಪ್ ಯಾವ ತರ ಮಾಡಬೇಕು, ಸ್ಟ್ರೆಚಿಂಗ್ ಹೇಗೆ ಮಾಡಬೇಕು, ಮತ್ತೆ ನಾವು ರ್ಯಾಲಿಗೆ ಹೋಗುವಾಗ ಏನೇನು ಥಿಂಗ್ಸ್ ನ ತಗೊಂಡು ಹೋಗ್ಬೇಕು, ಯಾವ ತರ ಆ ರ್ಯಾಲಿಗೆ ಹೋಗೋ ಹಿಂದಿನ ದಿನ, ರ್ಯಾಲಿ ದಿನ ಎಲ್ಲ ನಾವು ಯಾವ ತರ ಇರಬೇಕು, ಏನೇನು ಫಾಲೋ ಮಾಡಬೇಕು, ಆರಾಮಾಗಿ ನಾವು 5 ಕಿಲೋಮೀಟರ್ನ 24 ನಿಮಿಷದಲ್ಲಿ ಹೇಗೆ ಕಂಪ್ಲೀಟ್ ಮಾಡಬೇಕು ಅನ್ನೋ ಮಾಹಿತಿನ ನಿಮಗೆ ನಾನು ಮುಂದಿನ ವಿಡಿಯೋಗಳಲ್ಲಿ ಕೊಡ್ತಾ ಇರ್ತೀನಿ. ಯಾರೆಲ್ಲ ಚಾನಲ್ನ ಇದುವರೆಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ನಿಮಗೆ ಟೈಮ್ ಟು ಟೈಮ್ ಯೂಸ್ಫುಲ್ ಇನ್ಫಾರ್ಮೇಷನ್ನ ಕೊಡ್ತಾ ಇರ್ತೀನಿ. ಮತ್ತು ಫಿಸಿಕಲ್ ಆದಮೇಲೆ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್, ಮೆಡಿಕಲ್ 2 ಒಟ್ಟೊಟ್ಟಿಗೆ ನಡೆಯುತ್ತೆ. ಫಿಸಿಕಲ್ ಈಗ ರಿಟರ್ನ್ ಆಯಿತು, ರಿಟರ್ನ್ ಆದಮೇಲೆ ಫಿಸಿಕಲ್ ಆಗುತ್ತೆ. ಫಿಸಿಕಲ್ ಆದಮೇಲೆ ಮತ್ತೆ ನಿಮಗೆ 1-1.5 ತಿಂಗಳು ಟೈಮ್ ಇರುತ್ತೆ. ಅದಾದಮೇಲೆ DV DMEನ ಮಾಡ್ತಾರೆ. ಮತ್ತೆ ಮೆಡಿಕಲ್ ಯಾರಿಗಾದ್ರೂ ಸಣ್ಣ ಪುಟ್ಟ ಪ್ರಾಬ್ಲಮ್ ಆದರೆ ಅವ್ರಿಗೆ 15 ರಿಂದ 20 ದಿನ ರೀಮೆಡಿಕಲ್ಗೆ ಟೈಮ್ ಕೊಡ್ತಾರೆ. ಮತ್ತೆ ಅವ್ರದ್ದೆಲ್ಲ ರೀಮೆಡಿಕಲ್ ಆದಮೇಲೆ ಫೈನಲ್ ಮೆರಿಟ್ನ ಪ್ರಿಪೇರ್ ಮಾಡಿ ರಿಲೀಸ್ ಮಾಡ್ತಾರೆ. ಇದಕ್ಕೆಲ್ಲ ಇನ್ನು 6 ರಿಂದ 8 ತಿಂಗಳು ಟೈಮ್ ಹಿಡಿಯುತ್ತೆ ಗೈಸ್. ಎಷ್ಟು ನೀವು ಜನವರಿ ಫೆಬ್ರವರಿ ಅಷ್ಟೊತ್ತಿಗೆ ಅಪಾಯಿಂಟ್ಮೆಂಟ್ ತಗೊಂಡು ಜಾಯಿನ್ ಆಗೋಕ್ಕೆ ರೆಡಿ ಆಗಿರ್ತೀರಾ. 2025ನೇ ಬ್ಯಾಚ್ ಅವ್ರದ್ದು ಡಿಸೆಂಬರಲ್ಲಿ ರಿಸಲ್ಟ್ ಬಂತು. ಜನವರಿ ಎಂಡಿಂಗಲ್ಲಿ ಅವರು ಆಲ್ ಓವರ್ CAPFಗೆ ಜಾಯಿನ್ ಆದರು. ಕೆಲವರು CRPF ಹೋದ್ರು, ಕೆಲವರು BSF, ITBP, SSB, ಅಸ್ಸಾಂ ರೈಫಲ್ಸ್ ಥರ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳಿಗೆ ಹೋದರು. ಇವಾಗ ಟ್ರೈನಿಂಗ್ ನಡೀತಾ ಇದೆ. 8ನೇ ವೀಕು ಟ್ರೈನಿಂಗ್ ಅವ್ರದ್ದು ಇವಾಗ ನಡೀತಾ ಇದೆ ಗೈಸ್. ಇದೇ ಥರ ನಿಮಗೂ ಯೂನಿಫಾರ್ಮ್ ಹಾಕಬೇಕು ಅನ್ನೋ ಆಸೆ ಇದ್ದರೆ ಹಾರ್ಡ್ ವರ್ಕ್ನ ಮಾಡಿ ಗೈಸ್. ಹಾರ್ಡ್ ವರ್ಕ್ ಮಾಡಿಲ್ಲ ಅಂದರೆ ಏನು ಯೂಸ್ ಇಲ್ಲ. ಯಾಕೆಂದರೆ ಏಜ್ ಹೋಗ್ತಾ ಇರುತ್ತೆ. ಒಂದ್ಸಲ ಏಜ್ ಬಾರ್ ಆದಮೇಲೆ ನಿಮಗೆ ತುಂಬ ಕಷ್ಟ ಆಗುತ್ತೆ. ಇವಾಗ ಡೈಲಿ 50-60 ಕಮೆಂಟ್ಗಳು ಬರುತ್ತೆ, ಸರ್ TRL ಯಾವಾಗ, ಸರ್ TRL ಯಾವಾಗ. ಆ TRL ಬಗ್ಗೆ ಕೇಳೋದು ಯಾರು ಗೊತ್ತಾ, ಯಾರ್ದೆಲ್ಲ ಏಜ್ ಬಾರ್ ಆಗಿದೆ ಅಂತ ಮಕ್ಕಳು TRL ಬಗ್ಗೆ ಕೇಳ್ತಾರೆ. ಯಾಕೆಂದರೆ TA ಗೆ 42ವರೆಗೂ ಏಜ್ ಇದೆ. ಒಂದು 7-8 ವರ್ಷ ಆದರೂ TA ದೇಶ ಸೇವೆ ಮಾಡೋಣ, ಏಜ್ ಬಾರ್ ಆಗಿದೆ, CAPF ಹೋಗೋಕ್ಕಾಗ್ತಿಲ್ಲ, ಅಗ್ನಿವೀರ್ಗೂ ಹೋಗೋಕ್ಕಾಗ್ತಿಲ್ಲ ಅಂದ್ಬಿಟ್ಟು TRL ಬಗ್ಗೆ ಕೇಳ್ತಾ ಇರ್ತಾರೆ. ನೀವು ಆ ಥರ ಪರಿಸ್ಥಿತಿನ ಬರೆಸ್ಕೊಳ್ಳೋಕ್ಕೆ ಬಿಡಬೇಡಿ. ಒಂದು ಏಜ್ ಇರುವಾಗಲೇ ಏನೊಂದು ಗೋಲ್ ಅಂತ ಇದೆ, ನಿಮ್ಮ ಗುರಿ ಅಂತ ಇದೆ, ಆ ಗುರಿನ ಮುಟ್ಟೋದಕ್ಕೆ ಪ್ರಯತ್ನ ಪಡಿ. ಮತ್ತು ತುಂಬ ಕಮೆಂಟ್ ಮಾಡ್ತಾ ಇರ್ತೀರಾ, ಸರ್ ಸ್ಯಾಲ್ರಿ ಬಗ್ಗೆ ಹೇಳಿ ಅಂತ. ಮೊನ್ನೆ ಒಂದು ವಿಡಿಯೋ ಮಾಡಿದ್ದೆ ಸ್ಯಾಲ್ರಿ ಬಗ್ಗೆ. ಅದು ಮೇ ತಿಂಗಳದು ಸ್ಯಾಲ್ರಿ. ಇವಾಗ ಆಲ್ರೆಡಿ ಟ್ರೈನಿಂಗ್ ಮಾಡ್ತಾ ಇದ್ದಾರೆ. ಇವಾಗ ಯಾರು 2025ರಲ್ಲಿ ಜಾಯಿನ್ ಆಗಿ 3ನೇ ವಾರ ಟ್ರೈನಿಂಗ್ ಮಾಡ್ತಾ ಇದ್ದಾರೆ ಅವ್ರಿಗೆ ಮೇ ತಿಂಗಳು ಪೇ ಸ್ಲಿಪ್ಪು, ನಿಮಗೆ ರಿಯಲ್ ಪೇ ಸ್ಲಿಪ್ನ ಅವ್ರ ಹತ್ರ ನಾನು ಕಲೆಕ್ಟ್ ಮಾಡಿ ನಿಮಗೋಸ್ಕರನೇ ಈ ವಿಡಿಯೋ ಮಾಡಿದ್ದೆ. ಅದರಲ್ಲಿ ನೀವು ನೋಡಿರ್ಬೋದು, ಎಷ್ಟೋ ಮಕ್ಕಳು ನೋಡಿದಿರಾ, ತುಂಬ ಜನ ನೋಡಿರಲ್ಲ. ಯಾರ್ಯಾರು ನೋಡಿಲ್ಲ ಆ ಪೇ ಸ್ಲಿಪ್ನ ನೋಡಿ, ಆ ಪೇ ಸ್ಲಿಪ್ ವಿಡಿಯೋನ ನೋಡಿ ನಿಮಗೆ ಇವಾಗ ಹೊಸದಾಗಿ ಜಾಯಿನ್ ಆಗಿರೋಂಥ ಮಕ್ಕಳಿಗೆ ಎಷ್ಟು ಸ್ಯಾಲ್ರಿ ಸಿಗ್ತಾ ಇದೆ ಅನ್ನೋದು ಫುಲ್ ಕಂಪ್ಲೀಟ್ ಆಗಿ ಗೊತ್ತಾಗುತ್ತೆ. 36,000ವರೆಗೆ ಇವಾಗ ಸ್ಯಾಲ್ರಿ ಬರ್ತಾ ಇದೆ ಗೈಸ್ ಇನ್ ಹ್ಯಾಂಡು. ಅದು 7th ಪೇ ಆಗಿರೋದ್ರಿಂದ ಅಷ್ಟು ಬರ್ತಾ ಇದೆ. ನೀವು 8th ಪೇ ನೆಕ್ಸ್ಟ್ ಬ್ಯಾಚಲ್ಲಿ ನೀವು ಬರೋಷ್ಟರಲ್ಲಿ ನಿಮಗೆ 8th ಪೇ ಸ್ಟಾರ್ಟ್ ಆಗಿರುತ್ತೆ. ಏನಿವಾಗ ಅವ್ರಿಗೆ 36,000 ಸ್ಟಾರ್ಟಿಂಗಲ್ಲಿ ಸಿಗ್ತಾ ಇದೆ, ಅದು ನಿಮಗೆ 55 ರಿಂದ 60,000ವರೆಗೆ ಸ್ಟಾರ್ಟಿಂಗಲ್ಲಿ ಟ್ರೈನಿಂಗ್ ಟೈಮಲ್ಲೇ ಸಿಗುತ್ತೆ ಗೈಸ್. ಸೊ ಒಳ್ಳೆ ಲೈಫ್ ಇದೆ ಈ ಜಾಬ್ಗಳಲ್ಲಿ. ಹಾಗಾಗಿ ಹಾರ್ಡ್ ವರ್ಕ್ನ ಮಾಡ್ತಾಯಿರಿ. ಮತ್ತು CRPFದು ಕೂಡ ಟ್ರೇಡ್ಸ್ಮೆನ್ದು ಇವಾಗ ಫಿಸಿಕಲ್ ಆಗಬೇಕು. ಮೇ 19ಕ್ಕೆ ಅಪ್ಲಿಕೇಶನ್ ಲಾಸ್ಟ್ ಡೇಟ್ ಆಯಿತು. ಕರೆಕ್ಷನ್ ವಿಂಡೋ ಕೂಡ ಬಿಟ್ಟಿದ್ರು. ಅದು ಕೂಡ ಇವಾಗ 1 ರಿಂದ 1.5 ತಿಂಗಳು ಫಿಸಿಕಲ್ಗೆ ಟೈಮ್ ಇದೆ. ಯಾರೆಲ್ಲ ತಯಾರಿ ಮಾಡ್ತಾ ಇದ್ದೀರಾ ಅದು ಸೇಮು 5 ಕಿಲೋಮೀಟರ್ ಇರುತ್ತೆ. ಕೆಲವೊಂದು ಟ್ರೇಡ್ ಅವ್ರಿಗೆ 5 ಇರುತ್ತೆ, ಕೆಲವೊಂದು ಟ್ರೇಡ್ ಅವ್ರಿಗೆ 1600 ಮೀಟ್ರ್ ಇರುತ್ತೆ. AB ಗ್ರೂಪ್ ಅಂತ ಮಾಡಿದ್ದಾರೆ. ಯಾರಿಗೆಲ್ಲ ಟೈಮಿಂಗ್ ಕವರ್ ಆಗ್ತಾ ಇಲ್ಲ ಅವರು ನನಗೆ DM ಮಾಡಿ, ನಿಮಗೆ ಖಂಡಿತ ನಾನು ಶೆಡ್ಯೂಲ್ನ ಹೇಳ್ಕೊಡ್ತೀನಿ ಮತ್ತು ರನ್ನಿಂಗ್ ಟಿಪ್ಸ್ನೆಲ್ಲ ಹೇಳ್ಕೊಡ್ತೀನಿ. ರನ್ನಿಂಗ್ ಹೇಗೆ ಇಂಪ್ರೂವ್ ಮಾಡೋದು ಅನ್ನೋದ್ರ ಬಗ್ಗೆ ಮುಂದೆ ವೀಡಿಯೋಗಳನ್ನ ಮಾಡ್ತಾ ಇರ್ತೀನಿ ಗೈಸ್. ಮತ್ತು ಯಾರೆಲ್ಲ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದೀರಾ ಅವರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಮತ್ತು ಕೆಳಗಡೆ ಹೈಪ್ ಬಟನ್ ಕಾಣ್ತಾ ಇದೆ, ಹೈಪ್ ಮಾಡಿ. ನೀವು ಹೈಪ್ ಮಾಡೋದ್ರಿಂದ ಈ ಇನ್ಫಾರ್ಮೇಷನ್ ಎಲ್ಲ ಮಕ್ಕಳಿಗೂ ರೀಚ್ ಆಗುತ್ತೆ. ಮತ್ತು ಹೊಸ ಅಪ್ಡೇಟ್ನೊಂದಿಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬೈ, ಟೇಕ್ ಕೇರ್, ಜೈ ಹಿಂದ್.